ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಕ್ಕಳ ರಾಮಾಯಣ ಕಿರುಕಥೆಗೆ ಸ್ವಾಗತ. ಇಂದಿನ ಕತೆ ಸೀತೆಯ ಸ್ವಯಂವರ. ಮಿಥಿಲಾ ಎಂಬ ಪಟ್ಟಣದಲ್ಲಿ ಜನಕರಾಜನೆಂಬ ರಾಜನು ಆಳುತ್ತಿದ್ದನು. ಅವನು ಪ್ರಜಾಪ್ರೇಮಿಯೂ ಶೂರನೂ ಆಗಿದ್ದನು. ಅವನಿಗೆ ಸೀತೆ ಎಂಬ ಹೆಸರಿನ ಸಾಕು ಮಗಳಿದ್ದಳು. ಅವನು ಅವಳನ್ನು ಜೋಪಾನ ಮಾಡಿದ್ದನು. ಅವಳು ಬಹಳ ಸುಂದರಿಯಾಗಿದ್ದಳು. ಅವಳ ಮುಖವು ಚಂದ್ರನಂತೆ ಇತ್ತು. ಹುಬ್ಬುಗಳು ಕಾಮನ ಬೆಲ್ಲಿನಂತೆ ಮನೋಹರವಾಗಿದ್ದವು. ಕಣ್ಣುಗಳು ಕಮಲದಂತೆ ಶೋಭಿಸುತ್ತಿದ್ದವು. ಮೂಗು ಸಂಪಿಗೆ ಹೂವಿನಂತೆ ಅಂದವಾಗಿತ್ತು. ಎರಡು ತುಟಿಗಳು ತೊಂಡೆ ಹಣ್ಣಿನಂತೆ ಕೆಂಪಾಗಿದ್ದವು. ಹಲ್ಲುಗಳೆಲ್ಲ ದಾಳಿಂಬೆಯ ಬೀಜದಂತೆ ಬೆಳ್ಳಗಾಗಿದ್ದವು. ಅವಳ ಗಲ್ಲಗಳು ಕನ್ನಡಿಯಂತೆ ಹೊಳೆಯುತ್ತಿದ್ದವು. ಅವಳ ಕೂದಲುಗಳು ಭ್ರಮರದಂತೆ ಕಪ್ಪಾಗಿ ಹೊಳೆಯುತ್ತಿದ್ದವು. ಉದ್ದವಾಗಿ ಟೊಂಕದ ಆಚೆಗೂ ನೆಲಕ್ಕೆ ಮುಟ್ಟುವಂತೆ ಇಳಿ ಬಿದ್ದಿದ್ದವು. ಅವಳು ನಕ್ಕರೆ ಬೆಳದಿಂಗಳು ಬಿದ್ದಂತೆ ಆಗುತ್ತಿತ್ತು. ಅವಳು ನವಿಲಿನ ನಡಗಿಯಂತೆ ನಡೆಯುತ್ತಿದ್ದಳು. ಅವಳು ರೂಪಕ್ಕೆ ತಕ್ಕಂತೆ ಗುಣಶೀಲಳೂ ಆಗಿದ್ದಳು. ಸೀತೆಯು ಲಗ್ನದ ವಯಸ್ಸಿಗೆ ಬಂದಳು. ಕಾರಣ ಜನಕರಾಜನು ಅವಳಿಗೆ ತಕ್ಕಂತೆ ವರನನ್ನು ಹುಡುಕಲು ಸ್ವಯಂವರವನ್ನು ಏರ್ಪಡಿಸಿದನು. ಸ್ವಯಂವರ ಮಂಟಪವನ್ನು ಬಹಳ ಅದ್ದೂರಿಯಿಂದ ಶೃಂಗರಿಸಿದ್ದರು. ಅದರಲ್ಲಿಯೇ ಲಗ್ನ ಮಂಟಪವನ್ನು ಅದಕ್ಕಿಂತಲೂ ಹೆಚ್ಚಾಗಿ ಶೃಂಗರಿಸಿದ್ದರು. ಅದು ರತ್ನಖಚಿತ ತೋರಣಗಳಿಂದಲೂ ಕಲಶ ಕನ್ನಡಿಗಳಿಂದಲೂ ರೇಷ್ಮೆಯ ಅಂಚುಗಳಿಂದಲೂ ಶೃಂಗರಿಸಿದ್ದರು. ಅಲ್ಲಲ್ಲಿಗೆ ಧ್ವಜಗಳನ್ನು ನಿಲ್ಲಿಸಿದರು. ಸ್ವಯಂವರ ಮಂಟಪಗಳು ಹಾಗೂ ವಿವಾಹ ಮಂಟಪಗಳು ಸುವಾಸನೆ ಧೂಪಗಳಿಂದ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿತ್ತು. ಅಲ್ಲಲ್ಲಿಗೆ ಗೊಂಬೆಗಳನ್ನು ನಿಲ್ಲಿಸಿದ್ದರು. ಇಂದ್ರನ ಅಮರಾವತಿಯೇ ಸೀತಾ ಸ್ವಯಂವರ ಮಂಟಪಕ್ಕೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತೆ ಕಾಣುತ್ತಿತ್ತು. ಇಂತಹ ಸ್ವಯಂವರ ಮಂಟಪಕ್ಕೆ ಸೀತಾದೇವಿಯನ್ನು ಆಕರ್ಷಕವಾಗಿ ಶೃಂಗರಿಸಿದ್ದರು. ಸೀತಾದೇವಿಯನ್ನು ಬಂಗಾರದ ಕಲಶಗಳಿಂದ ಸ್ನಾನ ಮಾಡಿಸಿ ಸುಂದರವಾಗಿ ಹೊಳೆಯುವ ಜಗಜಗಿಸುವ ವಸ್ತ್ರಗಳನ್ನು ಧರಿಸಿದ್ದಳು. ಅವಳು ಕಾಲುಗಳಿಗೆ ನುಪುರಗಳನ್ನು ಧರಿಸಿದ್ದರು. ಕೋಮಲ ಕೈಗಳಿಗೆ ಕಂಕಣಗಳನ್ನು ಕಟ್ಟಿದ್ದಳು. ಕಾಲು ಕೈಗಳ ಉಗುರುಗಳನ್ನು ಬಣ್ಣ ಬಣ್ಣಗಳಿಂದ ಕಾಂತಿಯುಕ್ತ ಮಾಡಿದ್ದರು. ಕಿವಿಗೆ ಓಲೆಗಳನ್ನು ಧರಿಸಿದ್ದರು. ಹೊಳೆಯುವ ಅವಳ ದೇಹದ ಕಾಂತಿಯಿಂದ ಅವಳ ಮೈ ಮೇಲೆ ಹಾಕಿಕೊಂಡ ಬಂಗಾರವು ಸರ್ವ ಆಭರಣಗಳು ಕಾಂತಿಯಿಂದ ಕಣ್ಣು ಕುಕ್ಕಿಸುತ್ತಿದ್ದವು. ಅವಳ ಹಲ್ಲಿನ ಕಾಂತಿಯಿಂದ ಮುತ್ತುಗಳು ಕಾಂತಿ ಕಿರಣಗಳನ್ನು ಹೊರಚಿಮ್ಮುತ್ತಿದ್ದವು. ಅಂಗನೆಯರು ಅವಳನ್ನು ಅನೇಕ ವಿಧಗಳಿಂದ ಶೃಂಗರಿಸಿ ಆರತಿ ಮಾಡಿದರು. ಬ್ರಾಹ್ಮಣರು ಸುವಾಸಿನಿಯರು ಅವಳನ್ನು ಆಶೀರ್ವದಿಸಿದರು. ಸೀತೆಯು ಪಟ್ಟದ ಆನೆಯನ್ನು ಹತ್ತಿ ಕುಳಿತಳು. ಸ್ವಯಂವರ ಮಂಟಪಕ್ಕೆ ಆನೆಯ ಮೇಲೆ ಕುಳಿತು ಅರಮನೆಯಿಂದ ಹೋಗುತ್ತಿದ್ದಳು. ಅವಳು ಎಲ್ಲರಿಗೂ ಸ್ಪಷ್ಟವಾಗಿ ಆನೆಯ ಮೇಲೆ ಕುಳಿತಿದ್ದು ಅದರಿಂದ ಅಂದ ಕಾಣುತ್ತಿದ್ದಳು. ಅವಳ ಹುಬ್ಬುಗಳ ಕಡೆಗಣ್ಣು ನೋಟ ನೋಡುವವರ ಹೃದಯವನ್ನು ಸೀಳುತ್ತಿತ್ತು. ಅವಳ ಶೃಂಗಾರದ ಸಡಗರ ನೋಡಿ ದೇವಕನ್ಯೆಯರು ನಾಚಿದರು. ಅಲ್ಲಿಂದ ದೇವಾನುದೇವತೆಗಳಿಗೆ ನಮಸ್ಕರಿಸಿ ತನ್ನ ಆಸನದಲ್ಲಿ ಕುಳಿತುಕೊಂಡಳು. ಈ ತರಹದ ಸಿದ್ಧತೆಯಾದ ಸೀತಾ ಸ್ವಯಂವರಕ್ಕೆ ಜನಕರಾಜನು ದೇಶದ ಹಾಗೂ ವಿದೇಶದ ರಾಜ ಮಹಾರಾಜರನ್ನು, ಋಷಿಮುನಿಗಳನ್ನು, ರಾಜಕುಮಾರರನ್ನು, ಅವರವರ ಪರಿವಾರದವರನ್ನು ಆಮಂತ್ರಿಸಿದನು. ಎಲ್ಲರಿಗೂ ಸ್ವಯಂವರದ ಆಮಂತ್ರಣ ಪತ್ರಿಕೆಗಳನ್ನು ಕಳುಹಿಸಿದನು. ಅದರಂತೆ ವಿಶ್ವಾಮಿತ್ರ ಋಷಿಗಳಿಗೂ ಆಮಂತ್ರಣ ಕಳುಹಿಸಿದನು. ಅದಕ್ಕಾಗಿ ಅವನು ತನ್ನೊಡನೆ ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಸೀತಾ ಸ್ವಯಂವರ ನಡೆಯುವ ಸ್ಥಳವಾದ ಮಿಥಿಲಾ ಪಟ್ಟಣಕ್ಕೆ ಕರೆದುಕೊಂಡು ಬಂದನು. ಸ್ವಯಂವರ ಮಂಟಪದಲ್ಲಿ ಎಲ್ಲಾ ರಾಜ ಮಹಾರಾಜರು, ರಾಜಕುಮಾರರು, ಋಷಿಗಳು, ಮುನಿಗಳು, ದೇವಾನುದೇವತೆಗಳು ಮುಂತಾದವರು ಅವರವರ ಯೋಗ್ಯತೆಗೆ ತಕ್ಕ ಸ್ಥಾನದಲ್ಲಿ ಆಸೀನರಾದರು. ವಿಶ್ವಾಮಿತ್ರನು, ರಾಮನು ಮತ್ತು ಲಕ್ಷ್ಮಣರು ಸ್ವಯಂವರ ಮಂಟಪದಲ್ಲಿ ಕುಳಿತುಕೊಂಡರು. ಮಂಟಪವು ಕಿಕ್ಕಿರಿದು ತುಂಬಿತ್ತು. ಎಲ್ಲರೂ ಸೀತೆಯನ್ನು ವರಿಸಬೇಕೆಂದು ಬಂದವರಾಗಿದ್ದರು. ಇಂತಹ ಸಭೆಯಲ್ಲಿ ಭಾರವಾದ ಯಾರಿಗೂ ಎತ್ತಲಾಗದಂತಹ ಶಿವಧನಸ್ಸನ್ನು ರಥದಲ್ಲಿ ತೆಗೆದುಕೊಂಡು ಬಂದು ಇಡಲಾಗಿತ್ತು. ಆಗ ಜನಕರಾಜನು ಸಭಿಕರಿಗೆಲ್ಲ, ಈಶ್ವರನ ಈ ಉಗ್ರವಾದ ಬಿಲ್ಲನ್ನು ಎತ್ತಿ ತೆಗೆದುಕೊಂಡು ಅದಕ್ಕೆ ಬಾಣವನ್ನು ಹೂಡಿ ಹೊಡೆದವರಿಗೆ ಮಾತ್ರ ನನ್ನ ಮಗಳಾದ ಸೀತಾದೇವಿಯನ್ನು ವಿವಾಹ ಮಾಡಿಕೊಡುವೆನು ಎಂದು ಡಂಗೂರ ಹೊಡೆಯಿಸಿ ತಿಳಿಸಿದನು. ಅಂತಹ ಭಾರವಾದ ಶಿವಧನಸ್ಸನ್ನು ಎತ್ತಲು ಯಾರಿಂದಲೂ ಶಕ್ಯವಿಲ್ಲ ಎಂದು ಕೆಲವು ರಾಜಕುಮಾರರು ಶಿವಧನಸ್ಸನ್ನು ಎತ್ತುವ ಗೋಜಿಗೆ ಹೋಗಲಿಲ್ಲ. 1000 ಕೈಗಳಿದ್ದ ಬಾಣಾಸುರನು ಪ್ರಯತ್ನ ಮಾಡಿ ಸೋತು ಬಿಟ್ಟನು. ಲಂಕಾಧಿಪತಿಯಾದ ರಾವಣನು ತನ್ನ 20 ತೋಳುಗಳಿಂದ ಶಿವಧನಸ್ಸನ್ನು ಎತ್ತದೆ ಕೆಳಗೆ ಬಿದ್ದನು. ನಂತರ ಯಾರೂ ಏಳಲೇ ಇಲ್ಲ. ಇದನ್ನರಿತು ವಿಶ್ವಾಮಿತ್ರನು ರಾಮನನ್ನು ತನ್ನ ಕಣ್ಣು ಸನ್ನೆ ಮಾಡಿ ಎಬ್ಬಿಸಿದನು. ರಾಮನು ವಿಶ್ವಾಮಿತ್ರನಿಗೆ ನಮಸ್ಕರಿಸಿ
ಶಿವಧನುಸಿನ ಹತ್ತಿರ ಹೋದನು. ಅದನ್ನು ನಮಿಸಿದನು. ದೇವರನ್ನು ಗುರು ಹಿರಿಯರನ್ನು ಮನಸ್ಸಿನಲ್ಲಿ ವಂದಿಸಿ ಬಿಲ್ಲನ್ನು ಯಾವ ಕಷ್ಟವಿಲ್ಲದೆ ಹಿಡಿದನು. ಅದನ್ನು ಸರಿಯಾಗಿ ಹದ ಬರುವವರೆಗೆ ಮಣಿಸಿದನು. ಬಾಣವನ್ನು ಇಟ್ಟು ಜೋರಿನಿಂದ ಜಗ್ಗಿ ಹೊಡೆಯಲು ಬಿಲ್ಲು ಮುರಿದು ಬಿತ್ತು. 2 ತುಂಡಾಯಿತು. ಭಯಾನಕ ಸಪ್ಪಳ ಕೇಳಿಸಿತು. ಸಭಿಕರೆಲ್ಲರೂ ಗಾಬರಿಯಾದರು. ಈ ಕುಮಾರನ ಶೂರತನಕ್ಕೆ ಮೆಚ್ಚಿದರು. ಚಪ್ಪಾಳೆ ತಟ್ಟಿದರು. ರಾಮನಿಗೆ ಜಯವಾಯಿತು ಎಂದು ಜಯಕಾರ ಮಾಡಿದರು. ಜನಕರಾಜನು ಮುಗುಳು ನಕ್ಕು, ಸೀತೆಯು ಆನಂದದಿಂದ ಮೈ ಪುಳಕಿತಗೊಂಡಳು. ತನ್ನ ಸ್ಥಾನದಿಂದ ಎದ್ದು ಹೋಗಿ ರಾಮಚಂದ್ರನ ಕೊರಳಿಗೆ ಮಾಲೆ ಹಾಕಿದಳು. ನಗಾರಿಗಳು ಬಾರಿಸಿದವು. ದೇವತೆಗಳು ಹೂಮಳೆಗೆರೆದರು. ದೇವದೊಂಬಿಗಳು ಜೋರಿನಿಂದ ಮೊಳಗಿದವು. ನರ್ತಕಿಯರು ನರ್ತಿಸಿದರು. ಸೀತೆಯು ಶ್ರೀರಾಮನ ಕೊರಳಿಗೆ ಮಾಲೆ ಹಾಕುತ್ತಾ ಅವನ ಮುಖವನ್ನು ನೋಡಿ ಮುಗುಳನೆಗೆ ಬೀರುತ್ತಾ ಅವನ ದರ್ಶನದಲ್ಲಿ ಕುಳಿತಳು. ವಿವಾಹ ಸಮಾರಂಭಗಳು ನಡೆದವು. ಜನಕರಾಜನು ದಶರಥ ರಾಜನನ್ನು ವಿವಾಹ ಸಮಾರಂಭಕ್ಕೆ ಆಮಂತ್ರಿಸಿದನು. ಅವನು ತನ್ನ ರಾಜ ಪರಿವಾರದೊಡನೆ ಬಂದನು. ರಾಮ ಸೀತೆಯರ ವಿವಾಹ ಒಳ್ಳೆ ವಿಜೃಂಭಣೆಯಿಂದ ರಾಜ ಮರ್ಯಾದೆಯಿಂದ ನೆರವೇರಿತು. ಅದೇ ಸಮಾರಂಭದಲ್ಲಿ ಸೀತೆಯ ತಂಗಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ, ಜನಕರಾಜನ ತಮ್ಮ ಮಕರಧ್ವಜನ 2 ಕನ್ಯೆ ಕುಶಧ್ವಜ ಮಾಂಧ್ವರನ್ನು ಮತ್ತು ಮಾಂಡವಿ ಹಾಗೂ ಶತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಿದರು. 4 ಮಕ್ಕಳ ವಿವಾಹವು ಒಮ್ಮೆಲೆ ಜರುಗಿದವು. ಇದರಿಂದ ದಶರಥನಿಗೂ ಜನಕರಾಜನಿಗೂ ಆನಂದವಾಯಿತು. ದಶರಥನು ತನ್ನ ಮಕ್ಕಳೊಂದಿಗೆ ತನ್ನ ಸೊಸೆಯಂದಿರನ್ನು ಸಂಭ್ರಮದಿಂದ ಕರೆದುಕೊಂಡು ಅಯೋಧ್ಯೆಗೆ ಹೋದನು. ಥ್ಯಾಂಕ್ ಯು. ಮುಂದಿನ ಕಥೆಗಾಗಿ ನಿರೀಕ್ಷಿಸಿ.